ಯಮದ್ವಾರ ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲ. ನಾವು ಸಾಗುವ ದಾರಿ ಚೆನ್ನಾಗಿದೆ ಎಂದು ನಮ್ಮ ವಾಹನವನ್ನು ನಿರ್ಲಕ್ಷ್ಯತೆಯಿಂದ ಚಾಲನೆ ಮಾಡಿದಾಗ ಆಗಬಹುದಾದ ಅಪಘಾತದ ಕುರಿತ ಜೀವಹಾನಿಯ ಕುರಿತಾದ ಒಂದು ಪುಟ್ಟ ಕವನ. ನಮ್ಮ ನಿರ್ಲಕ್ಷ್ಯದ ಚಾಲನೆ ಯಮಲೋಕದ ದ್ವಾರಗಳಾಗಬಾರದೆಂಬುದೇ ಈ ನನ್ನ ಕವನದ ಉದ್ದೇಶ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಯಮದ್ವಾರ. ಯಮದ್ವಾರ ಸುಂದರವಾದ ರಸ್ತೆ ಇದೆ ಎಂದು ನಿಷ್ಕಾಳಜಿಯಿಂದ ವಾಹನ ಚಾಲನೆ ಮಾಡಿ ಜೀವಹಾನಿಗೆ ಹಾನಿಯಾಗಬಹುದಂತಹ ಒಂದು ಪುಟ್ಟ ಕವನ ಯಮದ್ವಾರ. ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಯಮದ್ವಾರ ಅದು ಮುಂಜಾನೆ ರವಿ ಉದಯಿಸುವ ಎಲ್ಲರ ಮನೆಯಲ್ಲೂ ತಿನ್ನುತ್ತಿದ್ದರು ಬೆಳಗಿನ ಚಹಕ್ಕೆ ಹೋಳಿಗೆ. ಪ್ರಶಾಂತವಾದ ವಾತಾವರಣ, ಅಲ್ಲಲ್ಲಿ ಸದ್ದು ಗದ್ದಲವಿತ್ತು. ಎಲ್ಲರೂ ತಮ್ಮ ತಮ್ಮ ಕಾಯಕದಲ್ಲಿ ಮುಳುಗಿದ್ದರು, ಪ್ರಕೃತಿ ನೀರವವಾಗಿತ್ತು. ರೇಷ್ಮೆ ಸೀರೆ ಹಾಸಂತಿರುವ ಸುಂದರವಾಗಿರುವ ಆ ಊರಿನ ಸಿಮೆಂಟ್ ಕಾಂಕ್ರೀಟು ರಸ್ತೆ. ಆ ರಸ್ತೆ ನೋಡಿದವರೆಲ್ಲ ಹೇಳುತ್ತಿದ್ದರು, ವಾ, ಈ ಊರು ಮಸ್ತೆ. ರೇಷ್ಮೆ ಸೀರೆ ಹಾಸಿದಂತಿರುವ ಸುಂದರ ಆ ಊರಿನ ಸಿಮೆಂಟು ಕಾಂಕ್ರೀಟು ರಸ್ತೆ. ಆ ರಸ್ತೆ ನೋಡಿದವರೆಲ್ಲ ಹೇಳುತ್ತಿದ್ದರು, ವಾ, ಈ ಊರು ಮಸ್ತೆ. ರಸ್ತೆಯ ಅಕ್ಕಪಕ್ಕ ಅಂದವಾದ ಭಿತ್ತಿಪತ್ರಗಳು, ರಸ್ತೆಯ ಅಕ್ಕಪಕ್ಕ ಸುಂದರವಾಗಿರುವ ಭಿತ್ತಿಪತ್ರಗಳು. ಸಿಮೆಂಟ್ ರಸ್ತೆಯ ನಡುವೆ ಸುಂದರವಾದ ಬೀದಿ ದೀಪಗಳು. ಕಷ್ಟದ ದುಡಿಮೆ ಪ್ರಾರಂಭವಾಗುವ ಮುಂಜಾನೆ ಕೆಲಸಕ್ಕೆ ಹೋಗುತ್ತಿದ್ದ ಸಿದ್ದಪ್ಪ ಆಗತಾನೆ. ಕೈಕಾಲು ಸೆಟೆದು ಕೆಲಸ ಮಾಡುವ ಜೀವ ಅದು. ನಿಧಾನವಾಗಿ ನಡೆಯುತ್ತಿದ್ದ ಸ್ನೇಹಿತನ ದಾರಿ ಕಾದು. ಸಿದ್ದಪ್ಪ ಸಿಮೆಂಟ್ ರಸ್ತೆಯ ಬದಿಯಿಂದ ನಡೆಯುತ್ತಿದ್ದ. ಇನ್ನೇನು ರಸ್ತೆ ದಾಟಿ ಈ ಕಡೆಯಿಂದ ಆ ಕಡೆ ದಾಟಬೇಕೆನಿಸುತ್ತಿದ್ದ. ತನ್ನ ಪಾಡಿಗೆ ತಾನು ಚೀಲ ಹೆಗಲಿಗೇರಿಸಿ ಹೊರಟಿದ್ದ ಈ ಪಾದಚಾರಿ ಆದರೆ ವಿಧಿಲಿಖಿತವೇ ಬೇರೆ ಬರೆದಿತ್ತು. ಅಲ್ಲೇ ತಲೆಬಡಿದು ಬಿದ್ದ ಕಾರಿ. ತನ್ನ ಪಾಡಿಗೆ ತಾನು ಚೀಲ ಹೆಗಲಿಗೇರಿಸಿ ಹೊರಟಿದ್ದ ಈ ಪಾದಚಾರಿ ಆದರೆ ವಿಧಿಲಿಖಿತವೇ ಬೇರೆ ಬರೆದಿತ್ತು. ಅಲ್ಲಿಯೇ ಬಿದ್ದ ತಲೆಬಡಿದು ಕಾರಿ. ರಸ್ತೆ ದಾಟಬೇಕಾದರೆ ಕಣ್ರೆಪ್ಪೆ ಮುಚ್ಚಿ ತೆಗೆದೊಳಗಾಗಿ ಕಾರಂದು ಹೊಡೆದು ಹೋಗಿತ್ತು. ಸಿದ್ದಪ್ಪನಿಗೆ ಕಣ್ರೆಪ್ಪೆ ಕಣ್ಮುಚ್ಚಿ ತೆಗೆಯುವುದರೊಳಗಾಗಿ ಕಾರಂದು ಹೊಡೆದು ಹೋಗಿತ್ತು. ಆ ಸುಂದರ ಸಿಮೆಂಟ್ ರಸ್ತೆಯ ತುಂಬ ರಕ್ತವು ಹನಿಹನಿಯಾಗಿ ಜಿಗುಟುತ್ತಿತ್ತು. ರಸ್ತೆ ದಾಟಬೇಕಾದರೆ ಸಿದ್ದಪ್ಪ ಕಣ್ರೆಪ್ಪೆ ಮುಚ್ಚಿ ತೆಗೆದೊಳಗಾಗಿ ಕಾರಂದು ಹೊಡೆದು ಹೋಗಿತ್ತು. ಆ ಸುಂದರ ಸಿಮೆಂಟ್ ರಸ್ತೆಯ ತುಂಬ ಹನಿಹನಿಯಾಗಿ ರಕ್ತವು ಜಿಗುಟುತ್ತಿತ್ತು. ರಸ್ತೆ ದಾಟಬೇಕಾದರೆ ನೋಡಿಯೇ ದಾಟುತ್ತಿದ್ದ ಸಿದ್ದಪ್ಪ. ಆದರೆ ವೇಗದ ಮಿತಿ ಮೀರಿ ಬಂದ ಕಾರು ನಿಯಂತ್ರಿಸಲಾಗದೆ ಹಸಿ ಜೀವ ತೆಗೆದಿತ್ತು. ರಸ್ತೆ ದಾಟಬೇಕಾದರೆ ನೋಡಿಯೇ ದಾಟುತ್ತಿದ್ದ ಸಿದ್ದಪ್ಪ. ಆದರೆ ವೇಗದ ಮಿತಿ ಮೀರಿ ಬಂದ ಕಾರು ನಿಯಂತ್ರಿಸಲಾಗದೆ ಹಸಿ ಜೀವ ತೆಗೆದಿತ್ತು. ತುರ್ತು ಕರೆ ಮಾಡಿ ಆಂಬ್ಯುಲೆನ್ಸ್ ಬಂದರೂ ಸಿದ್ದಪ್ಪ ಬದುಕಲಿಲ್ಲ. ಯಾರದೋ ಕಾಣದಿರೋ ಕಾರು ಹೊಡೆದು ಪರಾರಿಯಾಗಿದ್ದ. ತುರ್ತು ಕರೆ ಮಾಡಿ ಆಂಬ್ಯುಲೆನ್ಸ್ ಬಂದರೂ ಸಿದ್ದಪ್ಪ ಬದುಕಲಿಲ್ಲ. ಯಾರದೋ ಕಾಣದಿರೋ ಕಾರು ಹೊಡೆದು ಓಡಿ ಪರಾರಿಯಾಗಿದ್ದ. ಕಾರು ಬೈಕುಗಳ ರಸ್ತೆ ಸುಂದರವೆಂದು ಈ ವೇಗದ ಮಿತಿ ಮೀರಿ ಓಡಿಸಿದರೆ ಕಾರು ಬೈಕಿಗಳನ್ನು ರಸ್ತೆ ಸುಂದರವಾಗಿದೆ ಎಂದು ಮಿತಿಮೀರಿ ಓಡಿಸಿದರೆ
ಎದುರಿಗೆ ಬರುವವರ ಜೀವದ ಬೆಲೆ ತೇರಬೇಕಾಗುವುದು ಒಂದು ಕ್ಷಣ ಮೈಮರೆತರೆ. ಕಾರು ಬೈಕುಗಳ ರಸ್ತೆ ಸುಂದರವಾಗಿದೆ ಎಂದು ವೇಗದ ಮಿತಿಮೀರಿ ಓಡಿಸಿದರೆ ಎದುರಿಗೆ ಬರುವವರ ಜೀವದ ಬೆಲೆ ತೆರಬೇಕಾದೀತು ಒಂದು ಕ್ಷಣ ಮೈಮರೆತರೆ. ಯಾರದೋ ನಿಷ್ಕಾಳಜಿಯ ವಾಹನ ಚಾಲನೆ ಅಪಘಾತವಾದವನ ಕುಟುಂಬವನ್ನು ಬೀದಿಗೆ ತರಬಹುದು ಇರಡಿ ಕರುಣೆ. ಯಾರದೋ ನಿಷ್ಕಾಳಜಿಯ ವಾಹನ ಚಾಲನೆ ಅಪಘಾತವಾದವನ ಕುಟುಂಬವನ್ನು ಬೀದಿಗೆ ತರಬಹುದು ಇರಡಿ ಕರುಣೆ. ನಿಧಾನವೇ ಪ್ರಧಾನ ಎಂಬ ಧ್ಯೇಯವನ್ನು ಮರೆತಿರುವ ಕಾಲವಿದು. ನಿಧಾನವೇ ಪ್ರಧಾನ ಎಂಬ ಧ್ಯೇಯವನ್ನು ಮರೆತಿರುವ ಕಾಲವಿದು. ನಮ್ಮ ಕಾಲಪುಟದಲ್ಲೇ ವಾಹನ ತಂದು ಹಾರು ಮಾಡುವರು ಒಮ್ಮೆ ನಾವು ಹೌಹಾರಿದರೆ. ನಿಧಾನವೇ ಪ್ರಧಾನ ಎಂಬ ಧ್ಯೇಯವನ್ನು ಮರೆತಿರುವ ಕಾಲವಿದು. ನಮ್ಮ ಕಾಲಪುಟದಲ್ಲಿ ವಾಹನ ತಂದು ಹಾರು ಮಾಡುವರು ಒಮ್ಮೆ ನಾವು ಹೌಹಾರಿದರೆ. ಸಿದ್ದಪ್ಪನಂತ ಎಷ್ಟೋ ಜೀವಗಳ ಬಲಿ ವಾಹನದ ನಿರ್ಲಕ್ಷ್ಯದ ಚಾಲನೆಯಿಂದ. ಸಿದ್ದಪ್ಪನಂತ ಎಷ್ಟೋ ಜೀವಗಳ ಬಲಿ ವಾಹನದ ನಿರ್ಲಕ್ಷ್ಯದ ಚಾಲನೆಯಿಂದ. ಒಮ್ಮೊಮ್ಮೆ ಸುಂದರ ರಸ್ತೆಗಳು ಯಮದ್ವಾರವಾಗಬಹುದು ದುಡ್ಡಿನ ಮಧ್ಯದಲ್ಲಿ ಮೈಮರೆತರೆ. ಸಿದ್ದಪ್ಪನಂತ ಎಷ್ಟೋ ಜೀವಗಳ ಬಲಿ ವಾಹನದ ನಿರ್ಲಕ್ಷ್ಯದ ಚಾಲನೆಯಿಂದ. ಒಮ್ಮೊಮ್ಮೆ ಸುಂದರ ರಸ್ತೆಗಳು ಯಮದ್ವಾರವಾಗಬಹುದು ದುಡ್ಡಿನ ಮಧ್ಯದಲ್ಲಿ ಮೈಮರೆತರೆ. ಶಾಲಾ ಕಾಲೇಜುಗಳಿದ್ದ ತಿರುವು ಕೂಡುಗಳಿಗೆ ಸ್ಪೀಡ್ ಬ್ರೇಕರ್ ಹಾಕಿದರೆ. ಶಾಲಾ ಕಾಲೇಜುಗಳಿದ್ದ ತಿರುವು ಕೂಡುಗಳಿಗೆ ಸ್ಪೀಡ್ ಬ್ರೇಕರ್ ಹಾಕಿದರೆ ವೇಗದ ಮಿತಿ ಕಡಿಮೆಯಾದರೆ ಜನರ ಜೀವವಾದರೂ ಉಳಿದೀತು ದಯಮಾಡಿ ಅಲ್ಲಲ್ಲಿ ಎಚ್ಚರಿಕೆಯ ತೂಗುಬಲಕ ಹಾಕಿದರೆ. ಶಾಲಾ ಕಾಲೇಜುಗಳಿದ್ದ ತಿರುವು ಕೂಡುಗಳಿಗೆ ಸ್ಪೀಡ್ ಬ್ರೇಕರ್ ಹಾಕಿದರೆ ವೇಗದ ಮಿತಿ ಕಡಿಮೆಯಾದೀತು ಜನರ ಜೀವವಾದರೂ ಉಳಿದೀತು ದಯಮಾಡಿ ಅಲ್ಲಲ್ಲಿ ಎಚ್ಚರಿಕೆ ತೂಗುಬಲಕ ಹಾಕಿದರೆ. ಯಮದ್ವಾರ. ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಾಹನ ಚಾಲನೆ ಮಾಡುವಾಗ ಎದುರಿಗೆ ಬರುವ ವಾಹನಗಳ ಬಗ್ಗೆ ಅಥವಾ ಜೀವಗಳ ಬಗ್ಗೆ ಕಾಳಜಿ ಇರಲಿ ಅಥವಾ ಎಚ್ಚರಿಕೆ ಇರಲಿ ಎಂದು ಹೇಳುತ್ತಾ ಈ ನನ್ನ ಯಮದ್ವಾರ ಎಂಬ ಕವನವನ್ನು ಮುಗಿಸುತ್ತಿದ್ದೇನೆ. ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮಸ್ಕಾರ, ವಂದನೆಗಳು. ಕವನದ ಮನೆ.